ನಮಸ್ತೆ ಸರ್. ಇಲ್ಲಿ ಒಬ್ಬರೇ ಇರೋದಾ ನೀವು ಈ ಮನೇಲಿ? ಮದುವೆನೂ ಆಗಿಲ್ವಾ ಸರ್ ನಿಮಗೆ? ಆಗಿಲ್ಲ. ಯಾಕಂದ್ರೆ ಇಲ್ಲಿ ನಮ್ಗೆ ಇಲ್ಲಿ ಇದ್ದು ನಮ್ಗೆ ಬಾರಿ ಖುಷಿ ಆಗುತ್ತೆ. ಅಲ್ಲಿ ಪ್ಯಾಟ ಸೈಡ್ ಹೋಗ್ತಾರೆ ಈ ಗಾಡಿ ವಾಹನ ಇದೆಲ್ಲ ತಿರುಗಾಡ್ದಾಗ ಮತ್ತೆ ಸಾಬಿಕ್ ನೀರು ಎಲ್ಲ ಆಗತ್ತೆ ಬರ್ದಿಲ್ಲ. ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ, ಮತ್ತೆ ವಯಸ್ಸಾಕದಲ್ಲಿ ಇಲ್ಲಿ ನೋಡಿ ಫಾಲ್ಸೇ ಅರ್ಕ ಹೋಯ್ತೈತೆ ನೀರು. ಇಲ್ಲಿ ನೋಡಿ ಮರನೇ ಬಿದ್ದೋಗ್ಬಿಟ್ಟೈತೆ. ಓ ಮೈ ಗಾಡ್. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗದ್ದದ ಗುಡಿಗೆ ಸ್ವಾಗತ ಸುಸ್ವಾಗತ. ಸೊ ನಾನು ಇವತ್ತು ಬಂದಿರೋದು ಕಬ್ಬಿನೆಲೆಗೆ. ಸುಮಾರು ಜನ ಕೇಳ್ತಿದ್ರಿ ಕಾಡಲ್ಲಿರೋ ಕಾಡಿಗೆ ಹೋಗಿ ಕಾಡಲ್ಲಿರೋ ವ್ಯಕ್ತಿಗಳನ್ನ ವಿಡಿಯೋಸ್ ಮಾಡಿ, ಕಾಡಲ್ಲಿರೋ ವ್ಯಕ್ತಿಗಳ ಜೀವನ ಶೈಲಿನ ವಿಡಿಯೋಸ್ ಮಾಡಿ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಸೊ ನಾನು ಮುಂಚೆ ಇಲ್ಲಿ ನಾರಾಯಣಗೌಡರು ಅವರೊಂದು 60 ವರ್ಷದಿಂದ ಕಾಡಲ್ಲಿ ಜೀವನ ಮಾಡ್ತಿದ್ರು. ಸೊ ಅವ್ರು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋ ಅಂದರೆ ಸುಮಾರು ವಿಡಿಯೋಸ್ ಮಾಡಿದ್ದೀನಿ ಕಾಡಲ್ಲಿರೋರು, ಕಾಡಲ್ಲಿ ಜೀವನ ಮಾಡ್ತಿರೋರು. ನನ್ನ ಚಾನಲ್ನ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ನಾನು ಈ ರೀತಿ ಕಾಡಲ್ಲಿರೋ ವ್ಯಕ್ತಿಗಳನ್ನ ಸಂದರ್ಶನ ಮಾಡ್ತೀನಿ, ಕಾಡಲ್ಲಿರೋ ವ್ಯಕ್ತಿಗಳನ್ನೆಲ್ಲ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಅಂತ. ಈ ರೀತಿ ವ್ಯಕ್ತಿಗಳು ನನಗೆ ಎಲ್ಲಾ ವಿಡಿಯೋದಲ್ಲೂ ಸಿಗೋದು ತುಂಬಾ ಕಷ್ಟ. ನಾನು ಪ್ರತಿಯೊಂದು ವಿಡಿಯೋನು ಈ ರೀತಿ ವ್ಯಕ್ತಿಗಳ ಜೊತೆ ಮಾಡ್ತೀನಿ ಅಂದ್ರೆ ಅದಾಗಲ್ಲ. ಯಾಕಂದ್ರೆ ಈ ರೀತಿ ವ್ಯಕ್ತಿಗಳು ಇರೋದೇ ತುಂಬಾ ಕಮ್ಮಿ. ನಾನು ಎಲ್ಲಾ ವಿಡಿಯೋನು ಅದೇ ರೀತಿ ಬರೋಕ್ಕಾಗಲ್ಲ. ಸೊ ಸುಮಾರು ಜನ ನಾನು ಬೇರೆ ವಿಡಿಯೋಸ್ಗೆಲ್ಲ ಬಂದ್ಬಿಟ್ಟು ಕಮೆಂಟ್ ಮಾಡ್ತೀರಾ, ಈ ತರ ಕಾಡಲ್ಲಿರೋ ವ್ಯಕ್ತಿಗಳನ್ನ ವಿಡಿಯೋಸ್ ಮಾಡಿ ಅಂತ. ಬಟ್ ಆ ರೀತಿ ಸಿಗೋದಷ್ಟು ಈಸಿ ಅಲ್ಲ ಅದು. ನಾವು ಅವ್ರನ್ನ ಬಂದು ಹುಡುಕಿ ತಲುಪಿ ಮತ್ತೆ ಇಲ್ಲಿರೋ ಲೋಕಲ್ ಸಪೋರ್ಟ್ ತಗೊಂಡು ಅವ್ರನ್ನೆಲ್ಲ ಹೋಗಿ ಮೀಟ್ ಮಾಡಿ ಮಾತಾಡ್ಕೊಬಾರ್ದಷ್ಟು ಈಸಿ ಅಲ್ಲ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ವಿಡಿಯೋಸ್ ಮಾಡ್ತಾ ಇರ್ತೀನಿ, ಅದ್ರ ಜೊತೆ ಬೇರೆ ವಿಡಿಯೋಸು ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋಗಳಿಗೆ ಹೆಂಗ್ ಸಪೋರ್ಟ್ ಮಾಡ್ತೀರಾ ಅದೇ ರೀತಿ ಆ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಯಾರು ಹೊಸಬ್ರಾಗಿದ್ರೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲ ನೋಡ್ತಿದ್ದೀರಾ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ನಾನು ಇವತ್ತು ಹೋಗ್ತಿರೋದು 15 ಇಂದ 20 ವರ್ಷದ ಗಂಟ ಕಾಡಲ್ಲೇ ಜೀವನ ಮಾಡ್ತಿದ್ರೆ ಲಕ್ಷ್ಮಣ್ ಗೌಡ್ರು ಅಂತ. ಸೊ ಅವರು ಹ್ಯಾಂಡಿಕ್ಯಾಪ್ ಆಗಿನೂ ಕಾಡಲ್ಲೇ ಒಬ್ಬರೇ ಜೀವನ ಮಾಡ್ತಿದ್ದಾರೆ, ಒಬ್ಬರೇ ಇದರಲ್ಲಿ. ನಾರ್ಮಲ್ ಬೇಸಿಗೆ ಟೈಮಲ್ಲೆಲ್ಲ ಇಲ್ಲೆಲ್ಲ ಪರವಾಗಿಲ್ಲ, ನಾರ್ಮಲ್ ಆಗಿರುತ್ತೆ. ಬಟ್ ಈ ಮಳೆಗಾಲದಲ್ಲಂತೂ ಇಲ್ಲಿ ಹೋಗಕ್ಕೆ ಆಗಲ್ಲ, ಬೈಕು ಹೋಗಲ್ಲ ಅಂತ ಇದ್ದಾರೆ. ಅಂದ್ರೆ ಬೈಕ್ ಒಂದು ಹೋಗುತ್ತೆ, ಇನ್ ಯಾವ ಗಾಡಿನೂ ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ತಡ ಮಾಡೋದ್ ಬೇಡ, ಲೆಟ್ಸ್ ಗೋ. ಥ್ಯಾಂಕ್ ಯು. ಹಂಗೆ ರೀ. ಸೊ ಗೈಸ್, ಇವ್ರ ನಿಮ್ಮ ಹೆಸರು? ರಾಕೇಶ್ ಅಂತ. ನಿಮ್ಮೂರು? ಕಬ್ಬಿನಲ್ಲಿ. ಏನು ಮಾಡ್ಕೊಂಡಿದ್ದೀರಾ? ಲೋಕಲ್. ಸೊ ಗೈಸ್, ಇವಾಗ ಸದ್ಯಕ್ಕೆ ಇವರೇ ನಾನು ಕೇಳಿದ ತಕ್ಷಣ ಒಪ್ಕೊಂಡು ಕರ್ಕೊ ಹೋಗ್ತಾ ಇದ್ದಾರೆ. ಅವ್ರಲ್ಲಿ ನೆಟ್ವರ್ಕ್ ಇರುತ್ತಾ? ಸೊ ಗೈಸ್, ನಾವು ಅಲ್ಲಿಗೆ ಹೋದ್ಮೇಲೆ ನಮಗೆ ನೆಟ್ವರ್ಕ್ ಸಿಗೋದು ಭಾಳ ಕಷ್ಟ ಇದೆ. ಸೊ ನನಗೆ ಮತ್ತೆ ವಾಪಸ್ ಹೋಗೋಕ್ಕೆ ಇವರೇ ಬರಬೇಕು, ಆಟೋದಲ್ಲೇ ಮತ್ತೆ ಬಿಡಬೇಕು ಹೆಬ್ರೇಗ್ ಅಂತ. ಸೊ ಅದಕ್ಕೋಸ್ಕರ ಅವ್ರ ನಂಬರ್ ಇಸ್ಕೊತಾ ಇದ್ದಾರೆ. ಬರ್ತೀವಿ ಸರ್. ಥ್ಯಾಂಕ್ ಯು ಸರ್. ಮತ್ತೆ ಬರ್ತೀನಿ ನಿಮಗೆ. ಸುಮಾರು ಜನ ನನ್ನ ಚಾನಲಲ್ಲಿ ಇದೇ ರೀತಿ ವೀಡಿಯೋಸ್ ಮಾಡಿ, ಹಿಂಗೆ ಕಾಡಲ್ಲಿರೋ ವ್ಯಕ್ತಿಗಳನ್ನ ವೀಡಿಯೋಸ್ ಮಾಡಿ ಅಂತ ಕೇಳ್ತಾನೆ ಇರ್ತೀರಾ. ಬಟ್ ಏನು ಅಂದರೆ ಪ್ರತಿ ಸಲಿನೂ ನಾನು ಈ ರೀತಿ ಜನರುಗಳನ್ನ ಹುಡ್ಕೋದು ಅಷ್ಟು ಈಸಿ ಅಲ್ಲ. ಬಿಕಾಸ್ ಇರೋದೇ ತುಂಬ ಕಮ್ಮಿ ಜನ ಈ ರೀತಿ. ಪ್ರತಿ ಸಲಿನೂ ನಾನು ಅದೇ ರೀತಿ ಕಂಟೆಂಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನು ಮಾಡ್ತಾ ಇರ್ತೀನಿ, ಇದ್ರ ಜೊತೆ ಬೇರೆ ಕಂಟೆಂಟ್ಸು ಮಾಡ್ತಾ ಇರ್ತೀನಿ. ಸೊ ಎಲ್ಲದಕ್ಕೂ ಸಪೋರ್ಟ್ ಮಾಡಿ. ಬರೀ ನಾನು ನೋಡ್ತೀನಿ ಈ ರೀತಿ ನಾನು ಏನಾದರೂ ವೀಡಿಯೋಸ್ ಮಾಡಿಬಿಟ್ರು ಅಂತೂ ಲಕ್ಷಾಂತರ ಜನ, ಎಷ್ಟೋ ಲಕ್ಷ ವ್ಯೂಸ್ ಬಂದ್ಬಿಡುತ್ತೆ. ಅದೇ ನಾನು ನಾರ್ಮಲಾಗಿ ಬೇರೆ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಅದು ಅಷ್ಟು ಆ ಲೆವೆಲಿಗೆ ಎಲ್ಲ ರೀಚೇ ಆಗಲ್ಲ, ನಾರ್ಮಲಾಗಿ ಜನ ನೋಡ್ತಾರೆ. ಸೊ ಆ ವಿಡಿಯೋಸ್ಗೂ ಸಪೋರ್ಟ್ ಮಾಡಿ, ಈ ವಿಡಿಯೋಸ್ಗೂ ಸಪೋರ್ಟ್ ಮಾಡಿ. ಆ್ಯಂಡ್ ಅದೇ ರೀತಿ ನಿಮ್ಗೇನಾದರೂ ಈ ರೀತಿ ವ್ಯಕ್ತಿಗಳು ಗೊತ್ತಿದ್ರೆ, ಈ ರೀತಿ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಯಾರಾದರೂ ಇದ್ದರೆ, ಈ ಥರ ಕಾಡಲ್ಲಿ ಅಜ್ಞಾತವಾಗಿ ಒಬ್ಬೊಬ್ಬರೇ ಜೀವನ ಮಾಡ್ತಿರೋರು, ಒಂಟಿ ಜೀವನ ಮಾಡ್ತಿರೋದು ಸುಮಾರು ವರ್ಷಗಳಿಂದ, ಆ ರೀತಿ ಯಾರಾದ್ರು ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಇಲ್ಲಾಂದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಇದೆ, ಗಂಧದ ಗುಡಿ ಬ್ಲಾಗ್ಸ್ ಅಂತ. ಸೊ ಅಲ್ಲಿ ಬಂದ್ಬಿಟ್ಟು ನೀವು DM ಮಾಡಿ, ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಸೊ ದಟ್ ನನಗೂ ಅವ್ರನ್ನೋಗಿ ವೀಡಿಯೋಸ್ ಮಾಡೋಕ್ಕೆ ನನಗೂ ಈಸಿ ಆಗುತ್ತೆ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ರಿಸರ್ಚ್ ಮಾಡಿಬಿಟ್ಟು ಈ ರೀತಿ ಜನರನ್ನ ಹುಡುಕ್ತಾ ಇರ್ತೀನಿ. ಬಟ್ ನಿಮ್ಮಿಂದನೂ ಅದು ನನಗೆ ಹೆಲ್ಪ್ ಆಗಿಬಿಟ್ರೆ ಇನ್ನೂ ಈಸಿ ಆಗಿಬಿಡುತ್ತೆ ನಾನು ಹೋಗಿ ಇಲ್ಲಿ ವೀಡಿಯೋಸ್ ಮಾಡೋದು. ಯಾರಾದ್ರೂ ಗೊತ್ತಿದ್ರೆ DM ಮಾಡಿ, ಇಲ್ಲಾಂದರೆ ಕಮೆಂಟ್ ಮಾಡ್ಬಿಡ್ತೀನಿ. ಗೈಸ್, ರೋಡ್ ನೋಡಿ ಮಾತ್ರ ನೆಕ್ಸ್ಟ್ ಲೆವೆಲ್ಗಿದೆ. ಗೈಸ್, ಇಲ್ಲಿ ನೋಡಿ ಫಾಲ್ಸೇ ಅರ್ಕ ಹೋಯ್ತೈತೆ ನೀರು. ಅಪ್ಪ ದೇವ್ರೆ, ಫಾಲ್ಸ್ ಇಲ್ಲೂ ರೋಡಲ್ಲೇ ಫಾಲ್ಸ್ಗಳಿದಾವೆ ಇಲ್ಲಿ. ಯಾರೋ ಬರ್ತಿದ್ದಾರೆ. ನಿಮ್ಮ ಹೆಸರು? ಪ್ರಶಾಂತ್. ಇದೇ ಊರಾ? ಲಕ್ಷ್ಮಣ್ ಗೌಡ್ರು ಮನೆಗೆ ಹೋಗ್ತಾ ಇದ್ದೀವಿ. ಗೈಸ್, ಈ ಥರ ಚಿಕ್ಕ ಫಾಲ್ಸು ಎಷ್ಟೊಂದು ಸಿಕ್ಬಿಡ್ದು ಮಾತ್ರ. ಗೈಸ್, ಇಲ್ಲಿ ನೋಡಿ ಮರನೇ ಬಿದ್ದೋಗ್ಬಿಟ್ಟೈತೆ. ಓ ಮೈ ಗಾಡ್. ನಾನು ಲಾಸ್ಟ್ ಟೈಮ್ ಬಂದಾಗಲೂ ಮರ ಬಿದ್ದಿತ್ತು, ಬಟ್ ಈ ಮರ ಇನ್ನೂ ದೊಡ್ಡ ಮರನೇ ಬಿದ್ದೋಗ್ಬಿಟ್ಟೈತೆ ಕರೆಕ್ಟಾಗಿ ರೋಡ್ ಮಧ್ಯಾಹ್ನ. ಗೈಸ್ ನೋಡಿ, ಮಧ್ಯಾಹ್ನ 3 ಗಂಟೆ ಏನೋ ಆಗಿದೆ. ಫಾಗ್ ನೋಡಿ ಇಲ್ಲಿ ಯಾವ ಲೆವೆಲಿಗೆ ಫಾಗ್ ಇದೆ ಅಂತ.
ಜೂನ್ ಜುಲೈಲಂತೂ ಸೂರ್ಯ ಬೆಳಕೆ ಬರಲ್ವೇನ ಅಲ್ವಾ ಸರ್ ಇಲ್ಲೆಲ್ಲ? ಇನ್ನು ಎಷ್ಟು ತಿಂಗಳ ಗಂಟೆ ಹೆಂಗಿರುತ್ತೆ? ಇನ್ನೊಂದು 2 ತಿಂಗಳು ಹಂಗೆ ಇರುತ್ತೆ, ಫುಲ್ ಮಳೆ. ಇನ್ನೊಂದು 2 ತಿಂಗಳು. ಇಲ್ಲಿ ನೋಡಿ ಹೆಂಗ್ ಕಾಣಿಸುತ್ತೆ. ಗೈಸ್, ಈ ವೆದರಲ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗ ನಾರ್ಮಲ್ ಆಗಿತ್ತು, ಬಿಸಿಲಿತ್ತು. ಬಟ್ ಈ ಸಲ ಮಾತ್ರ ನೆಕ್ಸ್ಟ್ ಲೆವೆಲ್ಗಿದೆ. ಅಂದರೆ ನೀವು ವಿಡಿಯೋದಲ್ಲಿ ಅದು ಹೆಂಗೆ ಕಾಣಿಸ್ತಿದ್ದೀರ ಅಂತ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಮಾತ್ರ ಯಾವುದೋ ಒಳ್ಳೆ ಅಮೆಝಾನ್ ಫಾರೆಸ್ಟಿಗೆ ಬಂದಿರೋ ಥರ ಫೀಲ್ ಆಗ್ತೈತೆ. ಹೇಳಿ, ಬೇಕಾದ್ರೆ ಇಳಿದ್ಬಿಟ್ಟು ಆರಾಮಾಗಬೇಕು. ನಾನು ನಡ್ಕೊ ಬರ್ತೀನಿ, ನೀವು ಬನ್ನಿ ಗಾಡಿಯಲ್ಲಿ. ಹತ್ಸೋದ್ಕಿಂತ ಇಳಿಸೋದೇ ಭಾಳ ಕಷ್ಟ ಅಲ್ಲ ಅವರು? ಹಾಂ ಹಾಂ. ಓ, ಈ ಸೇತುವೆ ಕಟ್ಬಿಟ್ರಾ? ಲಾಸ್ಟ್ ಟೈಮ್ ನಾನು ಬಂದಾಗ ಇದಿನ್ನೂ ಕೆಲಸ ನಡೀತಾ ಇತ್ತು, ಇವಾಗ ಕಟ್ಟಿ. ವಾವ್, ಮುಂದೆ ಫಾಲ್ಸ್ ಹೆಂಗೈತೆ ಅಂದರೆ ಕೆರೆನೇ ಆಗೋಗಿದೆ. ಹಂಗಂತ ನಾನು ಇಷ್ಟೊಂದು ಜನ ಕಾಡಲ್ಲಿ ಜೀವನ ಮಾಡ್ತಿರೋ ವ್ಯಕ್ತಿಗಳನ್ನ ಸಂದರ್ಶನ ಮಾಡಿದ್ದೀನಲ್ಲ. ಮುಂಚೆಯಿಂದ ನೋಡಿರೋರಿಗೆ, ಮುಂಚೆಯಿಂದ ನನ್ನ ಚಾನಲ್ನ ಫಾಲೋ ಮಾಡ್ತಿರೋರಿಗೆ, ನಿಮ್ಗೆ ಇಷ್ಟವಾಗಿರೋ ಸಂದರ್ಶನ ಯಾವುದು ಅಂತ ನನಗೆ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಇಷ್ಟು ಜನಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ. ನಾನೊಂದು ಏನಿಲ್ಲ ಅಂದರೂ ಒಂದು 6-7 ಜನ ಮಾಡಿದ್ದೀನಿ, ಕರೆಕ್ಟಾಗಿ ಗೊತ್ತಿಲ್ಲ ಅನಿಸುತ್ತೆ. ಬಟ್ ಇನ್ನೂ ಸುಮಾರು ಜನದ ಮಾಡಿದ್ದೀನಿ, ಒಂದು 10 ಜನದ ಗಂಟೆ ಮಾಡಿದ್ದೀನಿ ಅನಿಸುತ್ತೆ. ಬಟ್ ನಿಮ್ಗೆ ಯಾವ್ದು ತುಂಬ ಇಷ್ಟ ಆಯಿತು ಅದನ್ನು ನನಗೆ ಕಮೆಂಟ್ ಮಾಡ್ಬಿಡ್ತೀನಿ. ಸರಿದೇನಾ ಮನೆ? ಸೊ ಗೈಸ್, ನಾನು ಇವಾಗ ಲಕ್ಷ್ಮಣ್ ಗೌಡ್ರು ಅವರ ಮನೆ ಹತ್ರ ಬಂದಿದ್ದೀನಿ. ಸೊ ನೋಡೋಣ, ಇವಾಗ ಇಲ್ಲೇ ಇದ್ದಾರೆ ಅವರು. ಸರ್ ನಮಸ್ತೆ, ಆರಾಮಾಗಿದ್ದೀರಾ? ಹಾಂ. ಸೊ ಗೈಸ್ ನೋಡಿ, ಅಲ್ಲೇ ಕೂತಿದ್ದಾರೆ ಲಕ್ಷ್ಮಣ್ ಗೌಡ್ರು. ಬ್ಯುಸಿ ಇದ್ರಾ ಸರ್? ಕೆಲಸ ಆಯ್ತಾ? ಇಲ್ಲೇನು ಮಾಡ್ತಿರೋದು ಇದು? ಅದು ಸೈಡಿಗೆ ಇದು ಮಾಡಕ್ಕ? ಓಕೆ. ಹಾಂ, ನಂದು ಯೂಟ್ಯೂಬ್ ಚಾನಲ್ ಇದೆ. ನಾನಂದರೆ ಈ ರೀತಿ ಕಾಡಲ್ಲಿ ಜೀವನ ಮಾಡ್ತಾರಲ್ಲ ಆ ವ್ಯಕ್ತಿಗಳ ಸಂದರ್ಶನ ಮಾಡ್ತೀನಿ. ನೀವು, ನಿಮ್ಮ ಹೆಸರು? ಆನಂದ್ ಅಂತ. ನೀವೇನು ಮಾಡ್ಕೊಂಡಿರೋದು ಇಲ್ಲಿ? ಓ, ಫಸ್ಟ್ ಒಂದು ಮನೆ ಸಿಕ್ತಲ್ಲ, ಆ ಮನೆ ನಿಮ್ದಾ? ಓಕೆ 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 ಓಕೆ. ಸರ್ ನಮಸ್ತೆ. ಸೊ ಗೈಸ್ ನೋಡಿ, ಇವರೇ ಲಕ್ಷ್ಮಣ್ ಗೌಡ್ರು ಅಂತ. ಸರ್ ನಮಸ್ತೆ, ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಗಂಧದ ಗುಡಿ ಬ್ಲಾಗ್ಸ್ ಅಂತ. ನಾನು ಹಿಂಗೆ ಕಾಡಲ್ಲಿ ಕಾಡಲ್ಲಿ ಜೀವನ ಮಾಡ್ತಾ ಇರ್ತಾರಲ್ಲ ಆ ವ್ಯಕ್ತಿಗಳ ಸಂದರ್ಶನ ಮಾಡ್ತೀನಿ. ಲಾಸ್ಟ್ ಟೈಮ್ ಇಲ್ಲಿ ನಾರಾಯಣ್ ಗೌಡ್ರು ಇದ್ದಾರಲ್ಲ, ಅವ್ರದ್ದು ವಿಡಿಯೋನೂ ಮಾಡಿದ್ದೆ ನಾನು. ನನಗೆ ಗೊತ್ತಿರಲಿಲ್ಲ ನೀವು ಇಲ್ಲೇ ಇರೋದು ಅಂತ. ಆಮೇಲೆ ನನಗೊಬ್ರು ತಿಳಿಸ್ಕೊಟ್ರು. ನಮಸ್ತೆ ಸರ್, ನಿಮ್ಮ ಬಗ್ಗೆ ಒಂದು ಚಿಕ್ಕ ಪರಿಚಯ ಸರ್. ನಿಮ್ಮ ಹೆಸರು? ಲಕ್ಷ್ಮಣ ಗೌಡ ಅಂತ ಅಲ್ವಾ? ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲೇನಾ ಸರ್ ನೀವು? ಇಲ್ಲ, ಪಿಕ್ ಬೈಲ್ ಅಂತ ಇಲ್ಲಿ. ಹೌದಾ, ಅದೆಲ್ಲಿರೋದು? ಪಿಕ್ ಬೈಲ್ ಅಂತ ಇದು ಸ್ವಲ್ಪ ಮುಂದೆ. ಇವನ್ ನಿಮ್ಮ ಮಟ್ಟ ಬಂದಲ್ಲ, ರಾಕೇಶ್ ಬಂದಲ್ಲ, ಅವ್ರೂರ ಅದು? ಓಕೆ ಓಕೆ. ನೀವು ಅಂದರೆ ಇಲ್ಲಿ ಒಬ್ಬರೇ ಇರೋದಾ ನೀವು ಈ ಮನೇಲಿ? ಒಬ್ಬರೇ ಇರೋದು. ಮದುವೆನೂ ಆಗಿಲ್ವಾ ಸರ್ ನಿಮಗೆ? ಆಗಿಲ್ಲ. ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಇಲ್ಲಿ ಹಂಗಾರೆ ನೀವು? ಸುಮಾರು ಒಂದು 10-15 ವರ್ಷ ಆಯ್ತು. 10-15 ವರ್ಷ. ಸರ್ ನಿಮ್ಮ ಅಂದರೆ ನಿಮ್ಮ ಇನ್ಕಮ್ ಎಲ್ಲ ಹೆಂಗೆ, ಅಂದರೆ ಜೀವನಕ್ಕೋಸ್ಕರ ನಿಮ್ಮ ಆದಾಯ? ಗೌರ್ಮೆಂಟಿಂದ ಹಣ ಬರ್ತಾಯಲ್ಲ ಅದರಲ್ಲಿ. ಹಾಂ, ಅದೇ ಆದಾಯ. ಅದು ಬಿಟ್ಟರೆ ಹೆಂಗೆ ಸರ್ ಇಲ್ಲಿ ಜೀವನ ಈ ಮಳೆಯಲ್ಲಿ? ಸ್ವಲ್ಪ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ, ಮತ್ತೆ ಸಾಕದಲ್ಲಿ ಒಳ್ಳೇದಾಗ್ತದೆ ಇಲ್ಲಿ. ಪರವಾಗಿಲ್ಲ, ಇರ್ಬೋದು ಅಂತ ಹೇಳ್ತಿದ್ದೀರಾ. ಅಂದರೆ ಈಗ ನೋಡಿ, ಕಾಡು ಅಂದರೆ ಮಳೆ ಅಂತೂ ಯಾವಾಗ, ಈ ಮಳೆಗಾಲದಲ್ಲಂತೂ ಭಾಳ ಕಷ್ಟ. ಅದು ಬಿಟ್ಟರೆ ಕಾಡು ಪ್ರಾಣಿಗಳು, ಅದರಿಂದ ಏನೋ ತೊಂದರೆ ಇಲ್ವಾ ಇಲ್ಲಿ? ಕಾಡು ಪ್ರಾಣಿಗಳದ್ದೆಲ್ಲ ಹೆಚ್ಚಿಗೆ ತೊಂದರೆ ಇಲ್ಲ. ಹಾಂ, ಮತ್ತೆ ಮಳೆಗಾಲದಲ್ಲಿ ಚೂರು ಅದೇ ಹಾಗಾದ್ನಲ್ಲ ಸ್ವಲ್ಪ ಕಷ್ಟ, ಮತ್ತೇನು ತೊಂದರೆ ಇಲ್ಲ. ಮತ್ತೇನು ತೊಂದರೆ ಇಲ್ಲ. ಸರ್ ನೀವು ಹ್ಯಾಂಡಿಕ್ಯಾಪ್ ಅಂತ ಗೊತ್ತಾಯಿತು. ಬಟ್ ಅದು ಅಂದರೆ ನೀವು ಚಿಕ್ಕ ವಯಸ್ಸಿಂದನೂ ಇದೇ ರೀತಿ ಇರೋದು ಅಥವಾ ಹೆಂಗಾಗಿ? ಹುಟ್ಟಿ 5 ವರ್ಷ ಆದಮೇಲೆ? ಓಕೆ ಓಕೆ. ಅದೇ ಪೋಲಿಯೋಯಿಂದ ಏನಾದರೂ ಇದಾಗಿದೆ? ಪೋಲಿಯೋಯಿಂದ ಆಗಿದ್ದು. ಓಕೆ. ಹಾಂ ಹಾಂ ಹಾಂ. ಏನಂತ ಹೇಳಿದ್ರೆ ತಿಳುವಳಿಕೆ ಇಲ್ಲ. ಅದು ಏನಂತ ಹೇಳಿದ್ರೆ ಅಪ್ಪಯ್ಯ ಒಂದು ಸೈಡಿಗೆ ಇಂಜೆಕ್ಷನ್ ಕೊಡು, ಮತ್ತೊಂದು ಸೈಡಿಗೆ ಇಂಜೆಕ್ಷನ್ ಕೊಡ್ಬೇಕಂತ ಹೇಳಿದ್ವಿ. ಬೇಡ ಅಂತ ಒತ್ತಾದ ನೋಡಿ ಕರ್ಕೊಂಡು ಬಂದ್ರು. ನಾವು ಸ್ವಲ್ಪ ಸಣ್ಣವರು. ಅದ್ರ ಮೇಲೆ ಅಂಕೋಲ ಅಲ್ಲಿ ಇಲ್ಲೆಲ್ಲ ಹೋಯ್ತು. ಅವ್ನ ಅಂಕೋಲಕ್ಕೆ ಬರ್ಲಿಕ್ಕೆ ಹೇಳಿದ್ರು. ಅಲ್ಲಿ ಅಂದ್ರೆ ಕ್ಯಾಂಪ್ ಮಾಡಿ ನಿಲ್ಬೇಕಂತ ಹೇಳಿದ್ವಿ. ಅಷ್ಟು ನಮಗೆ ತಾಕತ್ತಿಲ್ಲ. ನಾನು ಒಬ್ರು ಭಟ್ರನ್ನು ಕರ್ಕೊಂಡು ಹೋಗಿದ್ದೆ. ಇವೊಂದೆಲ್ಲ ಹೇಳಿ ಅಲ್ಲಿ ಸ್ವಲ್ಪ ಮೆಡಿಸಿನ್ ಎಲ್ಲ ಕೊಟ್ಟರು. ಅಂದ್ರೆ ಫಸ್ಟಿಗೆ ಅವನ ಸೊಂಟವೇ ಬಲ ಇರಲಿಲ್ಲ. ಅದ್ರ ಮೇಲೆ ಇಂಜೆಕ್ಷನ್ ಕೊಟ್ಟ ನಂತರ ಕೈ ಕಾಲು ಒಂದು ಅದೆಲ್ಲ ಪೂರ ಗಟ್ಟಿ ಆಯಿತು.
ನೆಕ್ಸ್ಟ್ ನಮಗೆ ಈಗ ತಿಳುವಳಿಕೆ ಇದ್ದಾಗ ಆಗಿದ್ರೆ ಏನಾದ್ರು ಮಾಡ್ತಿದ್ದೇವೆ. ಏನಂತ ಹೇಳಿದ್ರೆ ಅವನಿಗೆ ಮತ್ತೊಂದು ಸೈಡಿಗೆ ಇಂಜೆಕ್ಷನ್ ಕೊಟ್ಟಿದ್ರೆ ಕರೆಕ್ಟ್ ಆಗ್ತಿತ್ತು, ಸರಿ ಹೋಗ್ಬಿಡ್ತಿತ್ತು. ಸರಿ ಹೋಗ್ಬಿಡ್ತಿತ್ತು. ಅಂದ್ರೆ ನಾವು ಅವಾಗ ಶಾಲೆಯಲ್ಲಿ ಇದ್ರೆ ಸಣ್ಣ ಮಕ್ಕಳಾಗಿದ್ದೇವೆ ನಾವು ಸಹ. ಹಾಗಾಗಿ ಅಪ್ಪ ಸ್ವಲ್ಪ ಹಂಗಾರೆ ನೀವಿಬ್ರು ಚಿಕ್ಕ ವಯಸ್ಸಿನ ಫ್ರೆಂಡ್ಸ್ ಹಂಗಾದ್ರೆ? ಅಂದ್ರೆ ನನ್ನ ತಮ್ಮನೇ ಅವ. ನಿಮ್ ಸ್ವಂತ ತಮ್ಮನೇನಾ? ಹೌದು. ಓಕೆ ಓಕೆ. ಹಂಗ ನೀವು ಹಂಗಾರೆ ಅಣ್ಣ? ಒಂದು ತಾಯಿಗೆ 11 ಜನ ಮಕ್ಕಳು. 11 ಜನ ಮಕ್ಕಳು ನೀವು? ಓಹೋ. ನೀವ್ ಎಷ್ಟನೇವರು ಇವ್ರು ಎಷ್ಟನೇವರು? ಏನಿಲ್ಲ, ನೀವ್ ಎಷ್ಟನೇವರು ಇವ್ರು ಎಷ್ಟನೇವರು? ಅವ ಒಂದು 5-6ನೇವನು. ನನಗೆ ಇಬ್ರು ಅಣ್ಣದಿಕ್ಕಳಿದ್ದಾರೆ, ಇಬ್ರು ತಂಗಿ ದಿಕ್ಕಳಿದ್ದಾರೆ, ಮತ್ತೊಬ್ಬ ತಮ್ಮ. ಅದ ನಂತರ ಇವ. ಒಟ್ಟೆ ಅದ ನಿಮ್ಮ ಮನೆ ಇರೋದಲ್ಲಿ? ಹೌದು. ಫಸ್ಟಿಗೆ ನಾವು ಅಲ್ಲೇ ಇದ್ದೇವೆ, ಒಟ್ಟಿಗಿದ್ದೇವೆ. ನಾನು ಬಂದು ಕೂತ್ಕೊಂಡು 16-18 ವರ್ಷ ಆಗ್ತಾ ಬಂತು. ನಾವು ಒಟ್ಟಿಗಿದೆ. ಮತ್ತೆ ಇಲ್ಲೇ ಕೂತ್ಕೊಳ್ತೇನೆ ಅಂತ ಇಲ್ಲಿ ಕೂತ್ಕೊಳ್ಳೋದು. ಸರ್, ಅಂದ್ರೆ ನಿಮ್ಗೆ ಈ ರೀತಿ ಒಬ್ಬರೇ ಇರಕ್ಕೆ ಇಷ್ಟ ಆಗುತ್ತಾ? ಏನು ತೊಂದರೆ ಇಲ್ಲ, ತೊಂದ್ರೆ ಏನಿಲ್ಲ, ಅಭ್ಯಾಸ ಆಗಿದೆ ಅಂತ ಹೇಳಿ. ಮತ್ತೆ ಊಟ ಅಡಿಗೆ ಎಲ್ಲ ಏನು ನೀವೇ ಮಾಡ್ಕೋತೀರಾ? ಏನೇನ್ ಮಾಡ್ಕೋತೀರಾ ಇಲ್ಲಿ ನೀವು ಒಬ್ರಿಗೆ? ಏನಾದ್ರೂ ಒಂದು ಪದಾರ್ಥ, ಮತ್ತೊಂದು ಗಂಜಿ. ನೀವು ಸಸ್ಯಾಹಾರಿನ ಮಾಂಸಾಹಾರಿಗ? ಮಾಂಸಾಹಾರಿ. ಮಾಂಸಾಹಾರಿನೇ. ಸರಿ, ಈಗ ನಿಮ್ಗೆ ಏನಾದ್ರು ಸಡನ್ ಆಗಿ ಏನಾದ್ರು ಬೇಕು, ಅಥವಾ ನಿಮ್ಗೆ ಏನಾದ್ರು ಈಗ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೆ ಏನ್ ಕತೆ, ಹೆಂಗ್ ಮಾಡ್ತೀರಾ ಅಂತ? ತಮ್ಮಾಗಲಿ ಮತ್ತೆ ಅಣ್ಣನ ಹುಡುಗರಾಗಲಿ ಯಾರು ಬರ್ತಾರೆ, ಗೊತ್ತಿರೋರು ಯಾರು ಬರ್ತಾರೆ. ಬೈಕಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಿಮ್ ಫೋನ್ ಏನಾದ್ರು ಯೂಸ್ ಮಾಡ್ತೀರಾ? ಅದ ನೆಟ್ವರ್ಕ್ ಇರುತ್ತೆ ಇಲ್ಲಿ? ಒಂದು ಪಾಯಿಂಟ್ ಸಿಗ್ತದೆ. ಈ ತರದೊಂದು ಯಾವ್ದಾರ ಒಂದು ಪಾಯಿಂಟ್ಗಳಲ್ಲಿ ಮಾತ್ರ ಸಿಗುತ್ತೆ. ಸೊ ಗೈಸ್, ಈ ತರ ಜಾಗಗಳಲ್ಲಿ ಬರೀ ಯಾವ್ದಾರ ಒಂದು ಪಾಯಿಂಟ್ ಇರುತ್ತೆ. ಆ ಜಾಗದಲ್ಲಿ ಮಾತ್ರ ನಾವು ಫೋನ್ ಇಟ್ಟರೆ ಮಾತ್ರ ನೆಟ್ವರ್ಕ್ ಸಿಗೋದು. ಇವಾಗ ನನ್ನ ಫೋನಲ್ಲೂ ಏನು ನೆಟ್ವರ್ಕೇ ಇಲ್ಲ, ಬರೀ ಒಂದು ಪಾಯಿಂಟ್ ಇರುತ್ತೆ. ಆ ಪಾಯಿಂಟ್ನ ನೋಡ್ಕೊಂಡು ಎಲ್ಲಿಗೆ ಹೋಗ್ತೀವಿ ಅಲ್ಲಿ ಮಾತ್ರ ನೆಟ್ವರ್ಕ್ ಇರುತ್ತೆ. ಸರ್, ನಿಮ್ಮ ಮನೆ ನೋಡ್ಬೋದಾ ಒಂದ್ಸಲಿ? ಲೈಟ್ ಇದೆಯಾ ಸರ್? ಇದೆಯಾ? ನಾನು ಹಾಕೋತೀನಿ ಬಿಡಿ, ಇಲ್ಲಾಂದ್ರೆ ಎಲ್ಲಿದೆ ಹೇಳಿ. ಇಷ್ಟನಾ? ಸೊ ಗೈಸ್ ನೋಡಿ, ಇದೆ ಲಕ್ಷ್ಮಣ್ ಗೌಡ್ರು ಮನೆ. ಇದೇ ಮನೇಲಿ ಒಬ್ಬರೇ ಇರ್ತಾರೆ. ಸರ್, ಪ್ರಾಣಿಗಳೇನಾದರೂ ಸಾಕಿದ್ದೀರಾ ನೀವಿಲ್ಲಿ? ಇಲ್ಲ, ಕೋಳಿ ಮಾತ್ರ ಸಾಕಿದ್ದೀರಾ? ಹಾಂ. ಒಳಗೆ ಹೋಗ್ಬೋದಲ್ವಾ? ನೋಡಿ, ಇಲ್ಲಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಒಲೆನೇ ಅಡುಗೆನಾ ಸರ್? ಇಲ್ಲಿ ಗ್ಯಾಸು ಇದೆಲ್ಲ? ಒಲೆನೂ. ಇವತ್ತೇನು ಅಡುಗೆ ಮಾಡಿದ್ರಿ ಸರ್? ಗಂಜಿಗೆ ಚಟ್ನಿ. ಗಂಜಿಗೆ ಜಾಸ್ತಿ ಚಟ್ನಿನೇ ತಿನ್ನೋದಲ್ವಾ ಸರ್ ಇಲ್ಲಿ? ನಾನಿದು ತೆಗೆದ್ಬಿಟ್ಟು ಹಿಂಗೆ ನೋಡ್ಬೋದಾ? ಏನು ತೊಂದರೆ ಇಲ್ಲ ಅಲ್ಲ? ಇದು ಗಂಜಿದು ತೆಗೆದ್ಬಿಟ್ಟು ನೋಡ್ಬೋದಾ? ನಾನೇ ನೋಡ್ತೀನಿ ಬಿಡಿ ಸರ್, ಪರವಾಗಿಲ್ಲ. ಸೊ ಗೈಸ್ ನೋಡಿ, ಗಂಜಿ ಮಾಡಿದಾರಂತೆ ಸರ್. ಅಂದರೆ ಒಂದು ದಿವಸಕ್ಕೆ ಒಂದ್ಸಲಿ ಮಾಡ್ತೀರಾ ಹೆಂಗೆ ನೀವು? ಒಂದು ದಿವಸಕ್ಕೆ 3 ಹೊತ್ತಿಗೆ ಊಟ ನಮ್ಮಲ್ಲಿ. ಅಲ್ಲ, ನೀವು ಒನ್ ಟೈಮ್ ಮಾಡಿದ್ರೆ ಎಷ್ಟು ಹೊತ್ತಿಗೆ ಆಗುತ್ತೆ ಅಂತ? 3 ಹೊತ್ತಿಗೆ ಆಗ್ಬಿಡುತ್ತಲ್ಲ. ಸೂಪರ್. ನೀವೇ ಹಂಗಾದ್ರೆ ಎಲ್ಲ ಕಲ್ತ್ಬಿಟ್ಟಿದ್ದೀರಿ ಈಗ ಅಡುಗೆ ಮಾಡೋದೆಲ್ಲ? ಚಟ್ನಿ ಅದರಲ್ಲಿಲ್ಲ, ಚಟ್ನಿ ಮುಗಿದಿದ್ದಾರೆ. ಇರಲಿ ಬಿಡಿ, ಸಂಜೆ ಮಾಡಬೇಕು. ಈಗ ಮತ್ತೆ ಇನ್ನೊಂದ್ಸಲಿ ಮಾಡ್ಕೋಬೇಕಂಗಾದ್ರೆ. ಸರ್, ಅಂದರೆ ನಿಮಗೆ ಒಬ್ಬರೇ ಎಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೆ ಏನು ತೊಂದರೆ ಇಲ್ವಾ ಸರ್? ಆರಾಮಾಗಿ ಮಾಡ್ಕೋತೀರಾ ಅಥವಾ ಅಭ್ಯಾಸ ಆಗಿದೆಯಾ ಹೆಂಗೆ ಅಂತ? ಅಭ್ಯಾಸ ಆಗಿದೆ. ನೋಡಿ, ಇಲ್ಲಿ ಕೋಳಿ ಸಾಕೊಂಡಿದಾರಂತೆ ಇವರು. ಕೋಳಿ ಮರಿ. ಬೆಕ್ಕು ಇದೆ? ಹಾಂ. ನಾನು ಆಫ್ ಮಾಡಲ್ಲ ಲೈಟು. ಲಾಸ್ಟ್ ಒನ್ನಾ ಇದಾ? ಹಾಂ. ಇದು ಕರೆಂಟಿನ ಸಮಸ್ಯೆ ಎಲ್ಲ ಹೆಂಗಿದೆ ಇಲ್ಲಿ? ಸೋಲಾರ್ ಕೊಟ್ಟಿದ್ದಾರೆ. ಹಾಂ. ನನ್ನ ಸೋಲಾರ್ ಅಷ್ಟು ಚೆನ್ನಾಗಿ ಬರ್ದಿಲ್ಲ. ಇವಾಗ ಲೈಟ್ ಆನ್ ಮಾಡಿದ್ರಲ್ಲ, ಇದು ಸೋಲಾರಿಂದ ಬಂದಿದ್ದು ಅಥವಾ ಸೋಲಾರ್ದು? ಈ ಮಳೆಯಲ್ಲೂ ವರ್ಕ್ ಆಗುತ್ತಾ? ವರ್ಕ್ ಆಗ್ತದೆ, ಸ್ವಲ್ಪ ಹೊತ್ತು ಮಾತ್ರ, ಜಾಸ್ತಿ ಹೊತ್ತು ಬರಲ್ಲ. ಹಾಂ. ಬೇರೆ ಟೈಮೆಲ್ಲ ಅಂದರೆ ಬಟ್ ಸೋಲಾರ್ ಬಿಟ್ಟರೆ ಬೇರೆ ಏನೂ ಇದಿಲ್ಲ. ಸೋಲಾರ್ ಯಾವಾಗ ವರ್ಕ್ ಆಗುತ್ತೋ ಅವಾಗ ಮಾತ್ರ ಕರೆಂಟು. ನೀರಿಗಂತೂ ಇಲ್ಲೆಲ್ಲ ಸಮಸ್ಯೆ ಬರೋಕ್ಕೆ ಚಾನ್ಸೇ ಇಲ್ಲ, ತೊಂದರೆ ಇಲ್ಲ. ಸರ್, ಹಂಗಂತ ನಿಮಗೆ ಇಲ್ಲಿರೋ ಬದಲು ಜನರಲ್ ಆಗಿ ಈಗ ನಾರ್ಮಲ್ ಆಗಿ ನಾವೆಲ್ಲ ಇರ್ತೀವಲ್ಲ, ನಾರ್ಮಲ್ ಆಗಿ ಕೆಳಗಡೆ ಎಲ್ಲರೂ ನಾರ್ಮಲ್ ಆಗಿ ಜನರಲ್ ಎಲ್ಲಿ ವಾಸ ಇರ್ತಾರಲ್ಲ, ಅಲ್ಲಿ ಜೀವನ ಮಾಡೋಕ್ಕೆ ಇಷ್ಟ ಇಲ್ವಾ ಅಥವಾ ನಿಮ್ಗೆ ಇಲ್ಲೇ ಇಷ್ಟನಾ? ಯಾವ ರೀತಿ ಅದು? ಅಲ್ಲಿ ಇಷ್ಟ ಆಗಲ್ಲ. ಯಾಕೆ ಅಂತ ಕೇಳ್ಬೋದಾ? ಯಾಕಂದ್ರೆ ಇಲ್ಲಿ ನಮ್ಗೆ ಇಲ್ಲಿ ಇದ್ದು ನಮ್ಗೆ ಬಾರಿ ಖುಷಿ ಆಗುತ್ತೆ. ಅಲ್ಲಿ ಪ್ಯಾಟ ಸೈಡ್ ಉಂಟಾರ ಈ ಗಾಡಿ ವಾಹನ ಇದೆಲ್ಲ ತಿರುಗಾಡ್ದ ಮತ್ತೆ ಸಾಬಿತ್ ನಿದ್ರೆ ಎಲ್ಲ ಆಗತ್ತೆ ಬರ್ದಿಲ್ಲ. ಹೌದೌದು.
ಅದ್ರಲ್ಲಿ ಒಂದು ಸ್ವಲ್ಪ ಜನಗಳು ಮತ್ತು ಸೌಂಡು ಮತ್ತು ಗಾಡಿಗಳದು ಅದೆಲ್ಲ ಒಂಥರ, ಇಲ್ಲಾದರೆ ಆರಾಮಾಗಿ ನೆಮ್ಮದಿಯಾಗಿ ಪ್ರಶಾಂತವಾಗಿ ನೀವು ಮಾತ್ರ ಇರ್ತೀರಾ ಅನ್ನೋ ಥರ ಅಲ್ವಾ? ಸೂಪರ್ ಸರ್. ಸರ್ ನೀವೇನು ಓದಿದ್ದೀರಾ ಅಂತ ಕೇಳ್ಬೋದಾ? ಓದಲಿಲ್ಲ ನಾನು ಶಾಲೆ ಹೋಗಿ. ಅಂದರೆ ಒಂದ್ಸಲಿನೂ ಶಾಲೆಗೆ ಹೋಗ್ಲಿಲ್ವಾ? ಹೋಗ್ಲಿಲ್ಲ. ಚಿಕ್ಕ ವಯಸ್ಸಲ್ಲೆಲ್ಲ ಅಂದರೆ ನೀವು ಎಲ್ಲಿದ್ದಿದ್ದು? ಚಿಕ್ಕ ವಯಸ್ಸಲ್ಲೇ ಇದೆ ಪಿಕ್ ಬೈಲ್ ಅಂತ ಅಲ್ಲಿ. ಹಾಂ, ಅದೇ ಪಿಟ್ ಬೈಲ್ ಹೇಳಿದ್ರಲ್ಲ. ನಿಮ್ಮ ತಂದೆ ತಾಯಿ ಅಲ್ಲೇ ಅವ್ರ ಹೆಸರೇನು ಸರ್? ಅಪ್ಪು ಮತ್ತೆ ಗುಲಾಬಿ ಅಂತ. ಅಪ್ಪು ಮತ್ತು ಗುಲಾಬಿ ಅಂತ. ಓಕೆ. ಒಟ್ಟು ಅಲ್ಲೇ ಇದ್ದಿದ್ದು ಪಿಟ್ ಬೈಲಲ್ಲಿ. ಹೌದು. ಅಲ್ಲಿ ಎಷ್ಟು ವರ್ಷ ಇದ್ರಿ ನೀವು? ಅಲ್ಲಿ ಒಂದು ಸುಮಾರು ಒಂದು 15-20 ವರ್ಷ ತನಕ ಇದ್ದೆ. 20 ವರ್ಷ. 20 ವರ್ಷ ಗಂಟ ಅಲ್ಲಿದ್ರಿ. ಹೌದು. ನಿಮಗೆ 20 ವರ್ಷ ಆಗೋ ಗಂಟ ಅಲ್ಲಿದ್ರಿ. ಹೌದು. ಅದಾದಮೇಲೆ ನೀವು ಇಲ್ಲಿಗೆ ಬಂದಿದ್ದು. ಹೌದು. ಸೊ ಗೈಸ್, ಇವ್ರ ಮನೆ ಒಂದ್ಸಲ ನಿಮಗೆ ತೋರಿಸ್ಬಿಡ್ತೀನಿ ಯಾವ ರೀತಿ ಇದೆ ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸುತ್ತ ನೀವು ನೋಡ್ಬೋದು, ಫುಲ್ಲು ಕಾಡೆ ಈ ಸುತ್ತ ಇರೋದು. ಈ ಕಾಡಿನ ಮಧ್ಯ ನಮ್ಮ ಲಕ್ಷ್ಮಣ್ ಗೌಡ್ರು ಮತ್ತು ಆ ಕಡೆ ಅವರ ಅಣ್ಣ ಅಲ್ವಾ ಸರ್? ಸರ್, ಇದೆಲ್ಲ ಈ ಬಾಳೆ ಎಲ್ಲ ಹಾಕಿರೋದೆಲ್ಲ ನೀವೇ ಹಾಕಿರೋದಾ? ಓ ಹೌದಾ? ಅಂದರೆ ಕೆಲಸ ಎಲ್ಲ ಮಾಡ್ಬೋದಾ ಸರ್ ನೀವು ಆರಾಮಾಗೆ? ತೊಂದರೆ ಇಲ್ವಾ? ತೊಂದರೆ ಇಲ್ಲ. ಹಾಂ. ಏನೇನು ಬೆಳಿತೀರಾ? ಖಾಲಿ ಬಾಳೆ ಮತ್ತೆ ಅಡಿಕೆ ಸಸಿ. ಬಾಳೆ ಮತ್ತು ಅಡಿಕೆ ಸಸಿ. ಹಾಂ. ಅಂದರೆ ಯಾರು ಕೆಲಸದವ್ರು ಯಾರು ಬಂದು ಇದು ಮಾಡ್ತಾರ? ಗ್ರೂಪ್ನಲ್ಲಿ ಮಾಡ್ತೇವೆ ನಾವು. ಹಾಂ, ಅಣ್ಣನಿದ್ದಾನೆ, ಹೆಲ್ಪ್ ಮಾಡ್ತಾರೆ ಅವರು. ಓಕೆ. 4-5 ಜನ. 4-5 ಜನ ಇದ್ದಾರೆ, ಸಹಾಯ ಮಾಡ್ತಾರೆ ನಿಮಗೆ. ಸೊ ಗೈಸ್ ನೋಡಿ, ಅವರು ಸುತ್ತ ಬಾಳೆ ಹಾಕಿದ್ದಾರೆ, ಅದ್ರ ಜೊತೆ ಅಡಿಕೆ ಸಸಿಗಳನ್ನ ಇಟ್ಟಿದ್ದಾರೆ. ಆದರೂ ನಾವು ಒಂದ್ಸಲ ಹಿಂಗೆ ಬರ್ತಾಯಿದ್ದೀನಿ. ಇವಾಗ ನೋಡಿ, ನಾನು ಇವಾಗ ಇಲ್ಲಿದ್ದೀನಿ. ಇಲ್ಲಿಂದ ಹೋದ್ಮೇಲೆ ಫುಲ್ಲು ಎಲ್ಲ ಬಿಕ್ಕೋ ಅಂತಿರುತ್ತೆ, ಅಂದರೆ ಎಲ್ಲ ಸೈಲೆಂಟ್ ಆಗ್ಬಿಡುತ್ತೆ. ಇವರು ಅವ್ರ ಮನೆಗೆ ವಾಪಸ್ ಹೋದ್ಮೇಲೆ ಮುಗೀತಾ ಆಮೇಲೆ ಕತೆ. ಅವರೊಬ್ಬರೇ ಇರ್ತಾರಲ್ಲ, ಆವಾಗ ಇನ್ನೂ ಬೇರೆ ಥರನೇ ಇರುತ್ತೆ. ವಿಲೇಜಲ್ಲೂ ಇದೆ ಅಲ್ಲ? ಹಾಂ ಸರ್, ನಿಮಗೆ ಮುಂದೆ ಮತ್ತೆ ವಾಪಸ್ ಬರಬೇಕು ಅಂತ ಏನೋ ಅನ್ಸಲ್ವಾ ನಿಮಗೆ? ಅಂದರೆ ಮತ್ತೆ ವಾಪಸ್ಸು ಕಾಡು ಬಿಟ್ಬಿಟ್ಟು ಅಲ್ಲಿಗೆ ಬಂದ್ಬಿಡೋಣ ಅನ್ನೋ ಥರ? ಹಾಂ, ಕೆಳಗಡೆ ಎಲ್ಲಾದರೂ ಜನರೆಲ್ಲ ಎಲ್ಲಿ ಇರ್ತಾರೆ ಅಲ್ಲಿಗೆ? ಹಾಂ, ಅಲ್ಲ ಸರ್, ಈಗ ನೋಡಿ ಅಟ್ಲೀಸ್ಟ್ ನೀವು ಆರಾಮಾಗಿ ಓಡಾಡ್ಕೊಂಡು ಇಲ್ಲಿದ್ದೀರಾ. ಮುಂದೆ ಸ್ವಲ್ಪ ವಯಸ್ಸಾದ್ಮೇಲೆ ನಿಮ್ಗೆ ಏನಾದರೂ ತೊಂದರೆ ಆದರೆ ಆವಾಗ ನಿಮ್ಮ ಸಿಚುವೇಶನ್ ಹೆಂಗೆ ಅಂತ? ಅವಾಗ ಏನಾದರೂ ಮಾಡಬೇಕು ಅಂತೀರ? ಇಲ್ಲಿ ಸುತ್ತಮುತ್ತ ಹಾಸ್ಪಿಟ್ಲ್ ಅಂದರೆ ಇಲ್ಲಿ ಎಷ್ಟು ದೂರ ಹೋಗ್ಬೇಕು? ಹೆಬ್ರಿಗೆ ಹೋಗ್ಬೇಕಲ್ಲ? ಹಾಂ. ಗೌರ್ಮೆಂಟಿಂದ ನಿಮಗೆ ಇದು ಬರುತ್ತೆ ಅಂತ ಹೇಳಿದ್ರಲ್ಲ ಸರ್, ಅದು ಎಷ್ಟು ಬರ್ಬೋದು? ನೀವು 1400 ರೂಪಾಯಿ ಬರುತ್ತೆ. ಅಂದರೆ ಅಂಗವಿಕಲರಿಗೆ 1400 ಅಂತ ಆ ಕೋಟದಲ್ಲಿ ಬರೋದು ನಿಮಗೆ 1400 ರೂಪಾಯಿ ಬರುತ್ತೆ. ಹಾಂ. ಅದು ಬಿಟ್ಟರೆ ಬೇರೆ ಏನಾದರೂ ಬರುತ್ತಾ ಗೌರ್ಮೆಂಟಿಂದ? ಬೇರೆ ಏನೂ ಬರಲ್ಲ. ಓಕೆ. ನಿಮ್ದು ಅಕೌಂಟ್ ನಂಬರ್ ಎಲ್ಲ ಇದೆಯಾ? ಅಕೌಂಟ್ ನಂಬರು, IFSC ಕೋಡು. ಹಾಂ. ಅಂದರೆ ಜನರು ಏನಾದರೂ ನಿಮಗೆ ಏನಾದರೂ ಸಹಾಯ ಮಾಡ್ಬೋದು ಅಂದರೆ ಮಾಡ್ಬೋದಾ? ಅಂದರೆ ಅವ್ರಿಗೆ ಏನಾದ್ರು ಇಷ್ಟಪಟ್ಟು ನಿಮ್ಮ ನೋಡಿ ನಿಮ್ಗೆ ಏನಾದರೂ ಸಹಾಯ ಮಾಡ್ಬೋದು ಅಂತ ಅವ್ರಿಗೆ ಅನ್ಸಿದ್ರೆ ನೀವು ಅಕೌಂಟ್ ನಂಬರ್ ಎಲ್ಲ ಕೊಡ್ತೀರಾ? ಕೊಡ್ಬೋದಾ? ಸೊ ಗೈಸ್, ಇವ್ರ ಅಕೌಂಟ್ ನಂಬರ್ ಎಲ್ಲ ನಾನು ಇಸ್ಕೊಂಡ್ಬಿಟ್ಟು ನಾನು ಹಾಕಿರ್ತೀನಿ, ಅಕೌಂಟ್ ನಂಬರ್ ಡೀಟೇಲ್ಸ್ನೆಲ್ಲ. ಫೋನ್ಪೇನ್ ಯೂಸ್ ಮಾಡಲ್ಲ ಅನ್ಸುತ್ತಲ್ಲ? ಫೋನ್ಪೇ ಏನಿಲ್ಲ. ಇರಲ್ಲ ಬಿಡಿ. ಸೊ ಅಕೌಂಟ್ ನಂಬರು ಮತ್ತು IFSC ಕೋಡು ಈ ಥರ ಅದ್ರ ಡೀಟೇಲ್ಸ್ ನಾನು ಇಸ್ಕೊಂಡ್ಬಿಟ್ಟು ಹಾಕಿರ್ತೀನಿ. ಸೊ ನಿಮ್ಗೇನಾದರೂ ಇವರಿಗೆ ಏನಾದ್ರು ಸಹಾಯ ಮಾಡಬೇಕು ಅನ್ಸಿದ್ರೆ ಸಹಾಯ ಮಾಡಿ. ನಾನು ಸುಮಾರು ಈ ಕಾಡಲ್ಲಿ ಜೀವನ ಮಾಡ್ತಿರೋರು ವೀಡಿಯೋಸ್ ಮಾಡ್ತೀನಿ. ಬಟ್ ಎಲ್ಲರೂ ಈ ರೀತಿ ಸಹಾಯನ ಇಷ್ಟಪಡಲ್ಲ. ಈಗ ನಾನು ನಾರಾಯಣಗೌಡರು ಮತ್ತು ಫಸ್ಟ್ ಒಂದ್ಸಲಿ ಟಾರ್ಜನ್ ಅವರು ಅಂತ ಸುಳ್ಯದಲ್ಲಿ ಮಾಡಿದ್ದೆ. ಅವರೆಲ್ಲ ಕಾಡಲ್ಲಿ ಅವರೇ ಇಷ್ಟಪಟ್ಟು ಬಂದು ಬದುಕ್ತಾ ಇರೋದು, ಇವರು ಇಷ್ಟಪಟ್ಟೆ ಬಂದು ಬದುಕ್ತಾ ಇರೋದು. ಬಟ್ ಇವ್ರ ವಿಚಾರದಲ್ಲಿ ಹೆಂಗಾಗಿದೆ ಅಂದರೆ ಇವ್ರ ಹ್ಯಾಂಡಿಕ್ಯಾಪ್ ಆಗಿರೋದ್ರಿಂದ ಸ್ವಲ್ಪ ಅಂದರೆ ಇವ್ರ ಕೆಲಸಗಳನ್ನೆಲ್ಲ ಇವರೇ ಮಾಡ್ಕೋಬೇಕು. ಆ್ಯಂಡ್ ಇವ್ರಿಗೆ ಅಂದರೆ ದುಡ್ಡು ಕಾಸಲ್ಲಿ ನಿಜವಾಗ್ಲೂ ಸ್ವಲ್ಪ ಸಮಸ್ಯೆ ಬಂದೇ ಬರುತ್ತೆ. ಸೊ ಅಂಥ ಜನಗಳಿಗೆ ಮಾತ್ರ ನಾವು ಅಂಥ ಜನಗಳ ಹತ್ರ ಅವರಾಗವರೇ ನಾವು ಕೇಳಿ ಅವ್ರು ಒಪ್ಕೊಂಡ್ರೆ ಮಾತ್ರ ನಾವು ಅವ್ರ ಅಕೌಂಟ್ ಡೀಟೇಲ್ಸ್ನೆಲ್ಲ ಹಾಕೋದು. ಇಲ್ಲಾಂದರೆ ಎಲ್ಲ ಹಾಕೋಕ್ಕೋಗಲ್ಲ. ಸುಮಾರು ಜನ ಬೇರೆ ವೀಡಿಯೋಸ್ ಮಾಡಿದಾಗ ಬರೀ ವೀಡಿಯೋಸ್ ಮಾಡ್ತೀವಿ, ಅವ್ರ ಲೈಫ್ ಸ್ಟೈಲ್ನ ತಿಳ್ಕೊತೀವಿ, ಮತ್ತೆ ವಾಪಸ್ ಹೋಗ್ಬಿಡ್ತೀನಿ. ಬಟ್ ಈ ರೀತಿ ಒಬ್ಬೊಬ್ರಿಗೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅವ್ರಿಗೆ ಮಾತ್ರ ನಾವೇ ಕೇಳಿ ಅವ್ರು ಒಪ್ಕೊಂಡ್ಮೇಲೆ ಅವ್ರ ಅಕೌಂಟ್ ಡೀಟೇಲ್ಸ್ನೆಲ್ಲ ಹಾಕ್ತೀವಿ. ಸೊ ಅದೇ ರೀತಿಯೇ ಲಕ್ಷ್ಮಣ್ ಸರ್ ಅವ್ರದ್ದು ನಾನು ಅಕೌಂಟ್ ಡೀಟೇಲ್ಸ್ ಎಲ್ಲ ಇಸ್ಕೊಂಡ್ಬಿಟ್ಟು ಹಾಕಿರ್ತೀನಿ. ಸೊ ನಿಮ್ಗೇನಾದರೂ ಅವರಿಗೆ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಸಹಾಯ ಮಾಡ್ಬೋದು ಅಲ್ವಾ ಸರ್? ನೀವೇನಾದ್ರು ಕೇಳಕ್ಕೆ ಇಷ್ಟಪಡ್ತೀರಾ ಜನರಿಗೆ? ಹಾಂ, ಜನರ ಸಹಕಾರ ಮಾಡಿದ್ರು ಭಾರಿ ಒಳ್ಳೆಯದು. ಎಲ್ಲರೂ ಸುತ್ತಾಡಕ್ಕೆ ಹೋಗ್ತೀರಾ ನೀವು? ಮುಂಚೆ ಎಲ್ಲರೂ ಹೋಗಿದ್ದೀರಾ? ಇಲ್ಲ, ಹೋದಲ್ಲಿ ಹೆಬ್ರಿ ತನಕ, ಹೆಬ್ರಿಗೆ ಮತ್ತೆ ಎಲ್ಲರೂ ನಮ್ಮ ತಂಗಿ ಮನೆಗೆಲ್ಲ ಹೋಗ್ತಿದ್ದೆ. ಹಾಂ. ನೀವು ದೂರ ಅಂದರೆ ಎಲ್ಲಿ ಗಂಟೆ ಹೋಗಿದ್ದೀರಾ? ದೂರ ಅಂದರೆ ಅದು ಜೈಪುರ, ನಮ್ಮ ತಂಗಿ ಮನೆ.
ಅದೆಲ್ಲಿರೋದು? ಜೈಪುರ ಅಂತ ಅಲ್ಲಿ ತಂಗಿ ಮನೆ. ಹಾಂ ಹಾಂ ಹಾಂ. ಎಷ್ಟು ದೂರ ಆಗುತ್ತೆ ಅದು? ಎಷ್ಟು ದೂರ ಆಯ್ತು? ಹಾಂ 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 ಹಾಂ. ಕೊಪ್ಪ ಹಾಂ. ಅಷ್ಟೇ ಬಿಟ್ಟು ತಂಗಿ ಮನೆಗೆ ಬಿಟ್ರೆ ಬೆತ್ತ ನೀವೆಲ್ಲೂ ಅಂದರೆ ನಾವೆಲ್ಲ ಹಿಂಗೆ ಸುತ್ತಾಡಕ್ಕೆ, ಈಗ ನೋಡಿ ನಾನು ಇಲ್ಲಿಗೆ ಸುತ್ತಾಡಕ್ಕೆ ಬಂದಿದ್ದೀನಿ ಅಂದರೆ ನಿಮ್ದು ಒಂದು ಸಂದರ್ಶನನೂ ಆಗುತ್ತೆ, ಹಂಗೆ ನಾನು ಇಲ್ಲಿ ನಿಮ್ಮ ಊರನ್ನ ನೋಡ್ದಂಗೆ ಆಗುತ್ತೆ. ಆ ರೀತಿ ಎಲ್ಲ ನೀವು ಹೋಗೇ ಇಲ್ಲ ಅನ್ಸುತ್ತಲ್ವ? ಅಕ್ಕ ತಂಗಿಯವ್ರ ಮನೆಗೆ ಹೋಗ್ತಾರೆ ಅಷ್ಟೇ. ಇನ್ನೊಂದು ನಿಮ್ಗೆ ಇಷ್ಟ ಆಗಿರೋದು ತಿಂಡಿ ಒಂದು ತಿನ್ನಕ್ಕೆ ನಿಮ್ಗೆ ಏನು ಇಷ್ಟ ಆಗ್ಬೋದು? ಏನಾದರೂ ಇದೆ ಇಡ್ಲಿ, ಹಾಂ, ಮತ್ತೆ ಎಲ್ಲರ ದೋಸೆ. ಇಡ್ಲಿ ದೋಸೆ ಇಷ್ಟ ಆಗುತ್ತೆ. ಮಾಡ್ತೀರಾ ನೀವು ಇಡ್ಲಿ ದೋಸೆ ಎಲ್ಲ? ಬಾರಿ ಕಡಿಮೆ ಇಲ್ಲ, ಕಡಿಮೆ. ಎಷ್ಟು ದಿವಸಕ್ಕೊಂದ್ಸಲಿ ಮಾಡ್ಬೋದು? ಒಂದು ತಿಂಗಳಿಗೆ ಸರಿ ಮಾತ್ರ. ತಿಂಗಳಿಗೊಂದ್ಸಲಿ ಮಾತ್ರ. ಒಟ್ಟು ಬೇರೆ ದಿವಸ ಎಲ್ಲ ಬರೀ ಗಂಜಿ ಚಟ್ನಿ ಉಪ್ಪಿನಕಾಯಿ ಅದೇ ಊಟ ಆಗಿರುತ್ತೆ. ಹಾಂ 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 ಹಾಂ. ಹಬ್ಬ ಎಲ್ಲ ಬಂದಾಗ ಹಬ್ಬ ಎಲ್ಲ ಮಾಡ್ತೀರಾ ಸರ್ ನೀವು? ಹಾಂ, ಯಾವ ರೀತಿ ಮಾಡ್ತೀರಾ ಹಬ್ಬಗಳನ್ನೆಲ್ಲ? ಅಂದರೆ ಇಲ್ಲಿ ನಾವು ಇಲ್ಲಿ ಒಂದು ಕೋಲು ಹಚ್ಚಿದ್ದು ಇದೆಲ್ಲ ಉಂಟು ಈ ದೀಪಾವಳಿ ಹಬ್ಬಕ್ಕೆ. ಹಾಂ ಹಾಂ ಹಾಂ. ಬಟ್ ಬೇರೆ ಏನು ವಿಶೇಷ ಇಲ್ಲ. ಅಲ್ಲ, ನಿಮ್ಮ ಮನೇಲಿ ನೀವು ಹಬ್ಬನ ಹೆಂಗೆ ಆಚರಿಸ್ತೀರಾ ಅಂತ? ಹಬ್ಬದ ಒಂದು ಪೂಜೆ, ತುಳಸಿ ಪೂಜೆ ಅದು ಎಲ್ಲ ಮಾಡ್ತೇವೆ. ಹಾಂ, ಮತ್ತೆ ಬೇರೆ ಏನಿಲ್ಲ. ಬೇರೆ ಏನಿಲ್ಲ. ಹಾಂ 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 ಹಾಂ. ದೇವರಿಗೊಂದು ದೀಪ ಹಚ್ಚೋದು. ದೇವರಿಗೊಂದು ದೀಪ. ಒಟ್ಟು ನಿಮಗೆ ಇಡ್ಲಿ ದೋಸೆ ಅಂದ್ರೆಲ್ಲ ಭಾಳ ಇಷ್ಟ. ಹೌದು. ಹಾಂ. ಇದರಲ್ಲಿ ಮಾಂಸಾಹಾರಿಯಲ್ಲಿ? ಮಾಂಸಾಹಾರಿಯಲ್ಲಿ ಕೋಳಿ ಮೀನು ಮಾತ್ರ. ಕೋಳಿ ಮೀನು ಅವೆರಡೇ ತಿನ್ನೋದು ನೀವು? ಹೌದು. ಸೊ ಗೈಸ್, ನೋಡಿದ್ರಲ್ಲ, ಇಷ್ಟೊತ್ತು ನಮ್ಮ ಲಕ್ಷ್ಮಣ್ ಗೌಡ್ರ ಜೊತೆ ಮಾತಾಡಿದೆ. ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದರೆ ನಾವು ಬಂದು ಮಾತಾಡ್ಸಿದ್ದಕ್ಕೆ ನೀವು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರಿ. ಸೊ ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಏನಿದೆ ಅದು ನನಗೆ ಕಳಿಸ್ಕೊಡಿ. ನಾನು ಇದರಲ್ಲಿ ಹಾಕ್ತೀನಿ. ನಾನು ಅಪ್ಲೋಡ್ ಮಾಡಿದ್ಮೇಲೆ ಜನರೇನಾದರೂ ಅವ್ರಿಗೆ ಮಾಡೇ ಮಾಡ್ತಾರೆ. ನಾನು ಸುಮಾರು ಈ ಥರ ವೀಡಿಯೋಸ್ ಮಾಡಿದಾಗ ಸುಮಾರು ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಸಹಾಯ ಮಾಡಿದ್ದಾರೆ. ಸೊ ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಿಮಗೂ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ನಮ್ಮ ಚಾನಲ್ ಕಡೆಯಿಂದ ಏನು ನಿಮ್ಗೆ ಇದಾಗಬೇಕೋ ಅದು ನಾವು ಮಾಡ್ಸೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಸೊ ಬರ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ಸರ್ ನಿಮ್ಮನ್ನ ಮೀಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹಾಂ, ಮತ್ತೆ ಎಲ್ಲಿದೆ? ಮನೆಯಲ್ಲಿ ಉಂಟು. ಇಲ್ಲಿದೆಯಾ ನಿಮ್ಮ ಹತ್ರ? ಹಾಂ, ಕೊಡಿ, ನಾನು ಫೋಟೋ ಹೊಡ್ಕೊಂಡು ಹೋಗ್ಬಿಡ್ತೀನಿ. ಸೊ ಗೈಸ್ ನೋಡಿ, ಇವ್ರ ಅಕೌಂಟ್ ಡೀಟೇಲ್ಸು ಎಲ್ಲ ಬ್ಯಾಂಕ್ ಆಫ್ ಬರೋಡಾ ಇದಲ್ವಾ ಸರ್? ಜಿಗ್ನೆ. ಹೌದೌದು ನೋಡಿ, ಭಯಂಕರ ಕಾಟ ಅನ್ಸುತ್ತಲ್ಲ ಇಲ್ಲಿ ಜಿಗ್ನೆದು. ಏನು ಮಾಡ್ತೀರಾ ನೀವು ಇದಕ್ಕೆ? ಅದಕ್ಕೆ ಸುಣ್ಣ ಹಚ್ಚೋದ್ರೆ ಸರಿ ಆಗುತ್ತೆ. ಹಾಂ. ಸೊ ಗೈಸ್, ಇವ್ರ ಅಕೌಂಟ್ ಡೀಟೇಲ್ಸ್ ಎಲ್ಲ ಇಸ್ಕೊಂಡಿದ್ದೀನಿ. ನಾನು ಅದನ್ನ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಆ್ಯಂಡ್ ಲಾಸ್ಟ್ ವೀಡಿಯೋ ಎಂಡಲ್ಲೂ ಆ ಫೋಟೋ ಹಾಕಿರ್ತೀನಿ. ಸೊ ಅದನ್ನ ಚೆಕ್ ಮಾಡಿ, ಮರಿಬೇಡಿ ಚೆಕ್ ಮಾಡೋದನ್ನ. ಸೊ ಗೈಸ್, ನೋಡಿದ್ರಲ್ಲ, ಇಷ್ಟ ಆಗಿತ್ತು ಲಕ್ಷ್ಮಣ್ ಗೌಡ್ರು ಅವರ ಜೀವನ ಶೈಲಿ ಆ್ಯಂಡ್ ಅವರು ಈ ಕಾಡಲ್ಲಿ ಒಬ್ಬರೇ ಹೆಂಗೆ ಜೀವನ ಮಾಡ್ತಿದ್ದಾರೆ ಅಂತ. ಸೊ ನಾನು ವೀಡಿಯೋಸು ಸುಮಾರು ಜನ ಇದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ. ಅಂದರೆ ನಾನು ಈ ಥರ ಕಾಡಲ್ಲಿರೋ ವ್ಯಕ್ತಿಗಳನ್ನ ನಾನು ವೀಡಿಯೋಸ್ ಮಾಡ್ತೀನಿ, ಕಾಡಲ್ಲಿರೋ ವ್ಯಕ್ತಿಗಳ ಜೀವನ ಶೈಲಿನ ನಾನು ನಿಮ್ಮ ಮುಂದೆ ತಂದಿಡ್ತೀನಿ ಅಂತ ಸುಮಾರು ಜನ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ತುಂಬ ಖುಷಿ ಆಗುತ್ತೆ. ನಾನು ಅದೇ ರೀತಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನಪಟ್ಟು ಈ ರೀತಿ ಜಾಗಗಳಿಗೆ ಬರ್ತೀನಿ, ಈ ರೀತಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ವೀಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಷಯ ಹೇಳಬೇಕಿತ್ತು. ಅಂದರೆ ನಾನು ಪ್ರತಿಯೊಂದು ವೀಡಿಯೋ ಮಾಡಿದಾಗ್ಲೂ ಜನರು ಕಮೆಂಟ್ ಮಾಡ್ತಾರೆ, ಅಂದರೆ ಬರೀ ವೀಡಿಯೋಸು ವ್ಯೂಸ್ಗೋಸ್ಕರ ಮಾಡಬೇಡಿ, ಅವ್ರಿಗೇನಾದರೂ ಹೆಲ್ಪ್ ಮಾಡಿ, ಸಹಾಯ ಮಾಡಿ, ಹಂಗೆ ಅಂತ. ನಾನು ಪ್ರತಿಯೊಂದು ವೀಡಿಯೋದಲ್ಲೂ ನೀವು ನೋಡಿರ್ತೀರಲ್ಲ, ನಾನು ಲೆಫ್ಟ್ ಸೈಡಲ್ಲಿ ಫೋನ್ಪೇ, ಗೂಗಲ್ ಪೇ ನಂಬರ್ ಏನಾದರೂ ಹಾಕಿರ್ತೀನಿ, ಅಥವಾ ವೀಡಿಯೋ ಎಂಡಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಅವ್ರ ಅಕೌಂಟ್ ನಂಬರ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ಯಾರ್ಯಾರಿಗೆಲ್ಲ ಹೆಲ್ಪ್ ಬೇಕಾಗಿರುತ್ತೆ. ಆ್ಯಂಡ್ ಜನ ಹೆಂಗೆ ಮಾತಾಡ್ತಾರೆ ಅಂದರೆ, ನಿನ್ನ ಕೈಲಿಂದ ಏನಾಗುತ್ತೆ ಅದನ್ನು ಮಾಡು, ನಿನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಅದನ್ನು ಮಾಡು ಅಂತೆಲ್ಲ ಹೇಳ್ತಾರೆ. ಬಟ್ ನನಗೆ ಮುಂಚೆ ಅಂದ್ರೆ ನನಗೆ ಆ ರೀತಿ ವೀಡಿಯೋಸ್ ಮಾಡಿ ಅಭ್ಯಾಸ ಇಲ್ಲ. ಅಂದರೆ ನಾವೇನು ಮಾಡ್ತೀವಿ, ಸೊ ನಾನೇನು ಮಾಡ್ತೀನಿ ಅದನ್ನು ನಾನು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಅನ್ನೋದನ್ನ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇದೊಂದು ಚಿಕ್ಕ ಒಂದು ಮಾಹಿತಿ ಕೊಡಬೇಕಿತ್ತು ಲಾಸ್ಟಿಗೆ. ಬಿಕಾಸ್ ಪ್ರತಿಯೊಂದು ಕಮೆಂಟಲ್ಲೂ ಅದೇ ಬರ್ತಿತ್ತು, ಇನ್ನೇನಾದರೂ ಮಾಡಿ ಬರೀ ವ್ಯೂಸ್ ಮಾಡ್ಕೋತೀಯ, ಬರೀ ಲೈಕ್ಸ್ ಮಾಡ್ಕೋತೀಯ, ಹಂಗೆ ಅಂತ. ನಾನು ಬೇರೆ ಸುಮಾರು ವೀಡಿಯೋಸ್ ಮಾಡ್ತೀನಿ, ಎಲ್ಲನೂ ವ್ಯೂಸು ಲೈಕ್ಸ್ಗೆ ಅಂತಲೇ ಮಾಡೋಕ್ಕೋಗಲ್ಲ. ಜನರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ನನ್ನ ಕಡೆಯಿಂದ ಆ ರೀತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಅಂದರೆ ನಾನು ಅಂದರೆ ಈ ವಿಡಿಯೋ ಮಾಡ್ತೀನಿ, ಯಾರಿಗಾದ್ರೂ ನಾನು ಹೆಲ್ಪ್ ಮಾಡೋದಾಗಲಿ ಅಥವಾ ಯಾರಿಗಾದ್ರೂ ಮಾಡೋದಾಗಲಿ ವೀಡಿಯೋ ಮಾಡ್ತೀನಿ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡಿ. ಇಷ್ಟ ಹೇಳ್ತಾ ಅದ್ರ ಬಗ್ಗೆ ನಂಗೆ ಜಾಸ್ತಿ ಮಾತಾಡೋಕ್ಕೂ ಇಷ್ಟ ಇಲ್ಲ. ಸೊ ಗೈಸ್, ಇಷ್ಟ ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.